ಈ ಒಂದು ಆ್ಯನ್ಯುವಲ್ ಡೇಯಲ್ಲಿ ವಿದ್ಯಾರ್ಥಿಗಳನ್ನು ನೋಡಿ ನನಗೆ ಖುಷಿ ಆಯಿತು. ಒಂದು ಸ್ಪಿರಿಟ್ ಇದೆ, ಒಂದು ಛಲ ಇದೆ, ಜೀವನದಲ್ಲಿ ಹೇಗೆ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ತಿಳುವಳಿಕೆ ಮೂಡಿಸುವಂಥ ಒಂದು ಕಾರ್ಯಕ್ರಮ ಕೂಡ ಆಯಿತು. ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಕ್ರೀಡಾ ಇದರಲ್ಲಿ ಕೂಡ ಭಾಳಷ್ಟು ಪೈಪೋಟಿ ಇದ್ದು. APS ಸಂಸ್ಥೆ 90 ವರ್ಷದ ಇತಿಹಾಸ ಇರುವಂಥ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು, ಭಾರತ ರತ್ನ CNR ರಾವ್ ಅವರು, ರುದ್ರಂ ನರಸಿಂಹ ಪದ್ಮವಿಭೂಷಣಿ ಅವಾರ್ಡಿ, ಬಟ್ ಇಲ್ಲಿ ತುಂಬ ಜನ, ಉಪೇಂದ್ರ ಅವರಾಗಿರ್ಬೋದು, CR ಅಶ್ವಥ್ ಆಗಿರ್ಬೋದು, ತುಂಬ ಜನ ಇಲ್ಲಿಂದ ಬಂದು ದೇ ಹ್ಯಾವ್ ರೀಚ್ ದಿ ಹೈಯೆಸ್ಟ್ ಲೆವೆಲ್ಸ್ ಇನ್ ದೇರ್ ಪ್ರೊಫೆಷನ್ ಚೂಸನ್. ನಮ್ಮ APS ಸಂಸ್ಥೆಯಲ್ಲಿ 64 ಅಂಧ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಪ್ರತಿಭಾವಂತ ವಿದ್ಯಾರ್ಥಿನಿಯರು ಇರುವಂಥ ಸಂಸ್ಥೆ ಅಂದರೆ ಐ ಥಿಂಕ್ ಇಟ್ ಇಸ್ APS. ಬಿಕಾಸ್ ನಾನು ಬಸವನಗುಡಿಯವಳಾಗಿರೋದ್ರಿಂದ ಈ ಒಂದು ಕಾಲೇಜ್ ಬಗ್ಗೆ ತುಂಬಾ ಅಪಾರವಾದಂಥ ಒಂದು ಗೌರವ ಇದೆ. ಆಚಾರ್ಯ ಪಾಠಶಾಲಾ ಕಲೆ ಮತ್ತು ವಾಣಿಜ್ಯ ಸಂಜೆ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭ. ನನ್ನ ಬಸವನಗುಡಿಯ ಸ್ಥಳೀಯನಾಗಿ ಮತ್ತು ಇಲ್ಲಿ ಇರತಕ್ಕಂಥ ಆಚಾರ್ಯ ಪಾಠಶಾಲೆ, ಈ ಕಾಮರ್ಸ್ ಕಾಲೇಜಿನ ಅಧ್ಯಕ್ಷರು ಮತ್ತು ನನ್ನ ಆತ್ಮೀಯರಾದಂಥ ವಿಷ್ಣು ಭರತ್ ಸರ್ ಅವರ ಆಹ್ವಾನದ ಮೇರೆಗೆ ನಾನು ಇಲ್ಲಿ ಇವತ್ತು ಬಂದಿದ್ದೀನಿ. ಈ ಒಂದು ಆ್ಯನ್ಯುವಲ್ ಡೇಯಲ್ಲಿ ವಿದ್ಯಾರ್ಥಿಗಳನ್ನು ನೋಡಿ ನನಗೆ ಖುಷಿ ಆಯಿತು. ಒಂದು ಸ್ಪಿರಿಟ್ ಇದೆ, ಒಂದು ಛಲ ಇದೆ, ಜೀವನದಲ್ಲಿ ಹೇಗೆ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ತಿಳುವಳಿಕೆ ಮೂಡಿಸುವಂಥ ಒಂದು ಕಾರ್ಯಕ್ರಮ ಕೂಡ ಆಯಿತು. ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಕ್ರೀಡಾ ಇದರಲ್ಲಿ ಕೂಡ ಭಾಳಷ್ಟು ಪೈಪೋಟಿ ಇದ್ದು ಅದರಲ್ಲಿ ಭಾಳಷ್ಟು ಜನಕ್ಕೆ ಈ ಒಂದು ಇದನ್ನು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸಿ, ಮತ್ತು ಭಾಳಷ್ಟು ಜನ ಇವತ್ತು ಖುಷಿಯಿಂದ ಬಂದು ಈ ಒಂದು ಆ್ಯನ್ಯುವಲ್ ಡೇಯಲ್ಲಿ ಭಾಗವಹಿಸಿದ್ದಾರೆ. ನಾನು ಕೂಡ ನನ್ನ ವಿದ್ಯಾರ್ಥಿ ಜೀವನವನ್ನು ಮಾಡಿಕೊಳ್ಳುವಂಥ ಒಂದು ರೀಕಾಲ್ ಮಾಡುವಂಥ ಒಂದು ಸಮಯ ಕೂಡು ಬಂತು. ಭಾಳಷ್ಟು ಅವ್ರಿಗೂ ಕೂಡ ಏನು ತಿಳುವಳಿಕೆ ಹೇಳಬೇಕೋ ಹೇಳಿ ಇವತ್ತು ನಾನು ಇದರಲ್ಲಿ ಭಾಗಿಯಾಗಿದ್ದೀನಿ. ಭಾಳ ಖುಷಿ ಇದೆ. ಈ ಕಾಲೇಜ್ ಇನ್ನಷ್ಟು ಎಲ್ಲ ರೀತಿಯಲ್ಲಿ ಶಕ್ತಿಯುತವಾಗಿ ಬೆಳೆಯಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಾನು ಶುಭವನ್ನು ಕೋರಿದ್ದೀನಿ. APS ಸಂಸ್ಥೆ 90 ವರ್ಷದ ಇತಿಹಾಸ ಇರುವಂಥ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು, ಭಾರತ ರತ್ನ CNR ರಾವ್ ಅವರು, ರುದ್ರಂ ನರಸಿಂಹ ಪದ್ಮವಿಭೂಷಣಿ ಅವಾರ್ಡಿ, ಬಟ್ ಇಲ್ಲಿ ತುಂಬ ಜನ, ಉಪೇಂದ್ರ ಅವರಾಗಿರ್ಬೋದು, CR ಅಶ್ವಥ್ ಆಗಿರ್ಬೋದು, ತುಂಬ ಜನ ಇಲ್ಲಿಂದ ಬಂದು ದೇ ಹ್ಯಾವ್ ರೀಚ್ ದಿ ಹೈಯೆಸ್ಟ್ ಲೆವೆಲ್ಸ್ ಇನ್ ದೇರ್ ಪ್ರೊಫೆಷನ್ ಚೂಸನ್. ಇಂಥ ಒಂದು ಸಂಸ್ಥೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಆಲ್ ರೌಂಡ್ ಪ್ರೋಗ್ರೆಸ್ ತೊಗೊತಾರೆ. ನಾಟ್ ಓನ್ಲಿ ಇನ್ ಅಕಾಡೆಮಿಕ್ಸ್ ಬಟ್ ಆಲ್ಸೋ ಇನ್ ದಿ ಕಲ್ಚರಲ್ ಆ್ಯಕ್ಟಿವಿಟೀಸ್, ಸ್ಪೋರ್ಟ್ಸ್ and all other activities. So they will be not pioneering. ನಮ್ಮ ಉದ್ದೇಶ ಏನಂದರೆ ಅವರು ಈ ಭಾರತ ದೇಶದ ಅತ್ಯುತ್ತಮ ಒಂದು ರತ್ನ ಆಗಬೇಕು ಅಂತ ಹೇಳಿ ಅವ್ರನ್ನೆಲ್ಲ ತಯಾರು ಮಾಡ್ತಾ ಇದ್ದೀವಿ. ಈ ದಿನ ಕಾಮರ್ಸ್ ಕಾಲೇಜಲ್ಲಿ ತುಂಬ ವಿಜೃಂಭಣೆಯಿಂದ ಈ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ಆಯಿತು. ನಮ್ಮ TS ಶರವಣ, ಆಮೇಲೆ ನಮ್ಮ ಸಿನಿಮಾ ಸ್ಟಾರ್ ದೀಪಿಕ್ ಅವರು ಇದ್ದರು. ಸೊ ದೇ ಹ್ಯಾವ್ ಆಲ್ ಮೇಡ್ ದಿಸ್ ಗ್ಲೋರಿಯಸ್ ಡೇ
ಸೊ ಥ್ಯಾಂಕ್ಸ್ ಫಾರ್ ಇಟ್. ಥ್ಯಾಂಕ್ ಯು. ನಮ್ಮ APS ಸಂಸ್ಥೆಯಲ್ಲಿ 64 ಅಂಧ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಥರ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಫ್ರೀ ಎಜುಕೇಷನ್ನು, ಅವ್ರಿಗೆ ಮೀಲ್ಸ್ ವ್ಯವಸ್ಥೆ ಆಗಿರುತ್ತೆ, ಅವ್ರಿಗೆ ಏನೇನು ಅವಕಾಶ ಬೇಕಾಗುತ್ತೋ ಅವರೆಲ್ಲನೂ ಮಾಡಿಕೊಟ್ಟಿದ್ದೀವಿ. ಅವ್ರಿಗೆ ಅಂತ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲದೆ ಇರೋ ಒಂದು ಲೈಬ್ರರಿ ನಾವು ಮಾಡಿದ್ದೀವಿ. ಹಾಗೆ ಅವ್ರಿಗೆ ಎನಿಥಿಂಗ್ ಡೋನರ್ಸ್ ಆರ್ ಕಮಿಂಗ್ ಆ್ಯಂಡ್ ದೇ ಹ್ಯಾವ್ ಬೀನ್ ಅವರ್ ಅಂಬಾಸಿಡರ್ಸ್. ಇಂಥ ಒಬ್ಬರಿಗೆ ನಮ್ಮ ಇದನ್ನು ಸಂಸ್ಥೆಯಿಂದ ಉಪಯೋಗ ಆಗ್ತಿದೆ ಅಂದರೆ ಅದು ನಮ್ಮ ವಿ ಆರ್ ಗ್ರೇಟ್ಫುಲ್ ಆ್ಯಂಡ್ ವಿ ಆರ್ ಹ್ಯಾಪಿ. ಸೊ ನಾವು ಇದೇ ಥರ ನಾವು ಇದನ್ನು ಕಂಡ್ಕೊಂಡೋಗಿ ಅದನ್ನು ನರ್ಮದಾಬಾಯಿ ಯೂನಿಟ್ ಆಫ್ ಡಿಸೆಬಿಲಿಟಿ ಅಂತ ಒಂದು ಯೂನಿಟೇ ಮಾಡಿಕೊಂಡು, ಸೊ ಈ ನಮಗೆ ಬೇರೆ ವಿದ್ಯಾಸಂಸ್ಥೆಗಳಿಗೆ ವಿ ಆರ್ ಶೋಯಿಂಗ್ ದಿ ರೋಲ್ ಮಾಡೆಲ್ ಆ ಥರ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೂಪಿಕಾ ಮಾತಾಡ್ತಾ ಇದ್ದೀನಿ. ಸೊ ಕಾಲೇಜ್ ಲೈಫ್ ಪ್ರತಿಯೊಂದು ವಿದ್ಯಾರ್ಥಿನಿಗೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಕೆರಿಯರ್ನ ರೂಪಿಸ್ಕೊಳ್ಳೋದು ಅಲ್ಲೇ, ಕೆರಿಯರ್ನ ನಾವು ಬೇಕಾದ್ರೆ ಡೆಸ್ಟ್ರಾಯ್ ಮಾಡ್ಕೊಳ್ಳೋದು ಅದೇ ಒಂದು ಸಂಸ್ಥೆ, ಲೈಕ್ ಅದೇ ಒಂದು ವಾತಾವರಣ ಆಗಿರುತ್ತೆ. ಆದರೆ APS ಅಂತ ಮಹಾನ್ ಸಂಸ್ಥೆ, ಏಕೆಂದರೆ ಈ ಒಂದು ಹೆರಿಟೇಜ್ ಅಂತಲೇ ಹೇಳ್ಬೋದು. ಎಷ್ಟೋ ವರ್ಷಗಳಿಂದ ಒಂದು ಸ್ಟ್ಯಾಗ್ನೆಂಟ್ ಆಗಿ ಎಜುಕೇಷನಲ್ ಆಗಿರ್ಬೋದು, ಸ್ಪೋರ್ಟ್ಸಲ್ಲಿ ಆಗಿರ್ಬೋದು, ಕಲ್ಚರಲ್ ಆಗಿರ್ಬೋದು, ಎಲ್ಲ ಒಂದು ಫೀಲ್ಡಲ್ಲೂ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಎಷ್ಟೋ ಜನ ವಿದ್ಯಾರ್ಥಿನಿಯರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಗುರುತಿಸ್ಕೊಂಡಿರುವಂಥ ಒಂದು ಸಂಸ್ಥೆ ಅಂತ ಹೇಳಿದ್ರೆ, ಪ್ರತಿಭಾವಂತ ವಿದ್ಯಾರ್ಥಿನಿಯರು ಇರುವಂಥ ಸಂಸ್ಥೆ ಅಂದರೆ ಐ ಥಿಂಕ್ ಇಟ್ ಇಸ್ APS. ಬಿಕಾಸ್ ನಾನು ಬಸವನಗುಡಿಯವಳಾಗಿರೋದ್ರಿಂದ ಈ ಒಂದು ಕಾಲೇಜ್ ಬಗ್ಗೆ ತುಂಬಾ ಅಪಾರವಾದಂಥ ಒಂದು ಗೌರವ ಇದೆ. ಸೊ ಅಂಥ ಸಂಸ್ಥೆಗೆ ನಾನು ಇವತ್ತು ಒಂದು ಗೆಸ್ಟ್ ಆಗಿ ಕರೆಸಿದ್ದಕ್ಕೆ ಇಡೀ ಒಂದು ಫ್ಯಾಕಲ್ಟಿ ಮೆಂಬರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ಕಾಲೇಜ್ ಲೈಫ್ ಅಂದರೆ ಗೋಲ್ಡನ್ ಲೈಫ್, ಅದೆಲ್ಲ ಎಂಜಾಯ್ ಮಾಡಲಿ, ಅದೇ ಥರ ಒಂದು ಸೀರಿಯಸ್ ಆಗಿ ಒಂದಷ್ಟು ಕೆರಿಯರ್ನ ಕೂಡ ಬಿಲ್ಡ್ ಮಾಡಲಿ, ಇಲ್ಲಿರುವಂಥ ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.